ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫ್ರೈಡೇ, ಟೈಮ್ ಬೆಳಿಗ್ಗೆ 8:45 ಆಗಿದೆ. ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ಇವತ್ತು ಬ್ರೇಕ್ಫಾಸ್ಟ್ಗೆ ಸಿಂಪಲ್ ಆಗಿ ಸ್ಮೂದಿ ಮಾಡಿದೆ. ವೀಕೆಂಡ್ ಅಲ್ವಾ, ಸೊ ಎದ್ದಿದ್ದು ಲೇಟು. ಎದ್ಮೇಲೆ ಏನಾದ್ರು ಬ್ರೇಕ್ಫಾಸ್ಟ್ ಸಿಂಪಲ್ ಆಗಿ ಮಾಡ್ಕೊಂಡು ತಿಂತೀವಿ. ಇವತ್ತು ಸ್ಮೂದಿ ಮಾಡಿದೆ. ನನಗೆ ಹಸ್ಬೆಂಡ್ಗೆ ಬನಾನಾ ಸ್ಮೂದಿ ಮಾಡಿದೆ, ಆರ್ವಿಗೆ ಅವಕಾಡೋ ಸ್ಮೂದಿ ಮಾಡಿದೆ. ಇವಾಗ ಸ್ಮೂದಿ ಕುಟ್ಕೊಂಡು ಅವರಿಬ್ರು ಆಟ ಆಡ್ತಿದ್ದಾರೆ. ನಾನು ಬೇಗ ಕಿಚನ್ ಕ್ಲೀನ್ ಮಾಡಿ ಅಡುಗೆ ಮುಗಿಸ್ಕೊಳ್ಳೋಣ ಅಂತ ಬಂದೆ. ಇವತ್ತು ಸಂಜೆ ಚಾರ್ಲಿ 777 ಮೂವಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಒಂದು 3:45-4 ಗಂಟೆ ಹಾಗಾದ್ರೂ ಹೊರಡ್ಬೇಕು. ಸೊ ಅಷ್ಟೊತ್ತಿಗೆ ಎಲ್ಲ ಕೆಲಸಗಳನ್ನ ಮುಗಿಸ್ಬೇಕು. ಮತ್ತೆ ಆರ್ವಿನ ಸ್ವಲ್ಪ ಹೊತ್ತು ಮಲಗಿಸ್ಬೇಕು. ಅವಳಿಗೆ ಮಧ್ಯಾಹ್ನದ ನಿದ್ದೆ ಆದ್ರೆ ಸಂಜೆ ಮೇಲೆ ಆಕ್ಟಿವ್ ಆಗಿರ್ತಾಳೆ, ಇಲ್ಲ ಅಂತಂದ್ರೆ ಸುಮ್ಮನೆ ಕಿರಿಕಿರಿ ಮಾಡ್ತಿರ್ತಾಳೆ. ಮತ್ತೆ ನಮ್ಗೆ ಮೂವಿ ನೋಡೋದಕ್ಕೂ ಬಿಡಲ್ಲ. ಹಾಗಾಗಿ ಅವಳಿಗೆ ಬೇಗ ಊಟ ಮಾಡಿಸಿ ಬೇಗ ಮಲಗಿಸ್ತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ನುಗ್ಗೆಕಾಯಿ ಇದೆ, ನುಗ್ಗೆಕಾಯಿ ಸಾರು ಮಾಡ್ತೀನಿ. ಪಾತ್ರೆ ತೊಳಿಬೇಕು. ಅದಕ್ಕಿಂತ ಮುಂಚೆ ದಾಲ್ ಬೇಯೋದಕ್ಕೆ ಇಟ್ಕೊಂಡ್ಬಿಡ್ತೀನಿ. ಪಾತ್ರೆ ಎಲ್ಲ ತೊಳೆಯೋಷ್ಟೊತ್ತಿಗೆ ದಾಲ್ ಬೇಯುತ್ತೆ, ಆಮೇಲೆ ಒಗ್ಗರಣೆ ಮಾಡಿದ್ರೆ ಆಯ್ತು. ಪಾತ್ರೆ ತೊಳೆದಿದ್ದಾಯ್ತು. ಇವಾಗ ನಾನು ನುಗ್ಗೆಕಾಯಿ ಕಟ್ ಮಾಡ್ಕೊಳ್ತೀನಿ. ಅಡುಗೆ ಎಲ್ಲ ಆಯ್ತು. ಕಿಚನ್ ಕೂಡ ಕ್ಲೀನ್ ಮಾಡಿದೀನಿ. ಪಾತ್ರೆ ಎಲ್ಲ ತೊಳೆದು ಇನ್ನು ಕಸ ಗುಡಿಸ್ತೀನಿ, ಎಲ್ಲ ಬರ್ಸ್ಬೇಕು. ಸೊ ಬೇಗ ಅದನ್ನ ಕೂಡ ಮಾಡ್ಬಿಡ್ತೀನಿ. ಅದಾದ್ಮೇಲೆ ನಾನು ಸ್ನಾನ ಮಾಡಿ ಹೇರ್ ಸ್ಟ್ರೈಟ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ, ನೋಡ್ತೀನಿ. ಟೈಮ್ ಇದ್ರೆ ಅದನ್ನು ಮಾಡ್ಕೊಳ್ತೀನಿ.
ಟೈಮ್ 12:15 ಆಗಿದೆ. ಎಲ್ಲ ಕೆಲಸಗಳನ್ನ ಮುಗಿಸಿ ಊಟ ಕೂಡ ಆಯಿತು. ತುಂಬ ಹಸಿವಾಗ್ತಿತ್ತು. ಬೆಳಿಗ್ಗೆ ಬರೀ ಸ್ಮೂದಿ ಕೊಡ್ತಿದ್ದಲ್ವಾ, ಹಾಗಾಗಿ ತುಂಬ ಹಸಿವಾಗ್ತಿತ್ತು. ಹಾಗೆ ಬೇಗ ಊಟ ಕೂಡ ಮುಗಿಸಿದ್ವಿ. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಆರ್ವಿಗೆ ಹಸ್ಬೆಂಡ್ ಇವಾಗ ಊಟ ಮಾಡಿಸ್ತಿದ್ದಾರೆ. ಸೊ ನಾನು ಸ್ನಾನ ಮಾಡ್ಕೊಂಡು ಬಂದು ಆರ್ವಿನ ಬೇಗ ಮಲಗಿಸ್ಬಿಡ್ತೀನಿ. ಸ್ನಾನ ಆಯಿತು ನಂದು. ಇವಾಗ ಆರ್ವಿನ ಸ್ನಾನ ಕರ್ಕೊಂಡು ಹೋಗಿದ್ದಾರೆ. ಸೊ ನಾನು ಬೇಗ ಸ್ವಲ್ಪ ಹೇರ್ ಸ್ಟ್ರೈಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನನ್ನ ಹೇರ್ ತುಂಬಾ ಕಲ್ಲಿದೆ, ಫ್ರಿಜ್ ಇದೆ. ಈಸಿಯಾಗಿ ಸ್ಟ್ರೈಟ್ ಮಾಡ್ಕೊಳ್ಳೋದಕ್ಕಾಗಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಬಟ್ ನಾನಿವತ್ತು ಸುಮಾರಿಗೆ ಮಾಡ್ಕೊಳ್ತೀನಿ. ನಾವು 4 ಗಂಟೆ ಅಷ್ಟೊತ್ತಿಗೆ ಮೂವಿಗೆ ಹೊರಟ್ವಿ. ನಾವು ಹಾಗೆ ಇನ್ನೊಬ್ರು ನಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋದ್ವಿ. ಆರ್ವಿನ ಇದಕ್ಕಿಂತ ಮುಂಚೆ ಒಂದ್ಸಲ ಮೂವಿಗೆ ಕರ್ಕೊಂಡು ಹೋಗಿದ್ವಿ ಇಂಡಿಯಾದಲ್ಲಿ. ನಾನು, ಅತ್ತೆ ಮತ್ತು ನನ್ನ ಹಸ್ಬೆಂಡ್ ಆರ್ವಿ 4 ಜನ ಮೂವಿಗೆ ಹೋಗಿದ್ವಿ. ಆಗ ಅವಳು ಎಷ್ಟು ಸೈಲೆಂಟಾಗಿ ಕೂತಿದ್ಲು ಅಂತಂದರೆ ಮೂವಿ ಸ್ಟಾರ್ಟ್ ಆಗಿ ಎಂಡ್ ಆಗೋ ತನಕ ಸ್ವಲ್ಪನೂ ಡಿಸ್ಟರ್ಬ್ ಮಾಡಿರಲಿಲ್ಲ. ಸೊ ಅದೇ ಕಾನ್ಫಿಡೆನ್ಸಲ್ಲಿ ಈ ಸಲ ನಾವು ಮೂವಿಗೆ ಹೋಗಿದ್ದು. ಬಟ್ ಅಲ್ಲಿಗೆ ಹೋದ್ಮೇಲೆ ಆರ್ವಿ ಎಲ್ಲ ಉಲ್ಟಾ ಮಾಡಿಬಿಟ್ಲು. ಮೂವಿ ಸ್ಟಾರ್ಟ್ ಆಗಿ ಇನ್ನೂ ಒಂದು 15 ನಿಮಿಷ ಕೂಡ ಆಗಿಲ್ಲ, ಆಗಲೇ ಹೊರಗಡೆ ಹೋಗೋಣ, ಮನೆಗೆ ಹೋಗೋಣ ಅಂತ ಹೇಳಿ ಕಿರಿಕಿರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮಧ್ಯದಲ್ಲಿ ಒಂದ್ಸಲ ಹೊರಗಡೆ ಕರ್ಕೊಂಡು ಬಂದು ಮತ್ತೆ ವಾಪಸ್ ಹೋದ್ಮೇಲೆ ಮತ್ತೆ ಹಾಗೆ ಮಾಡ್ತಿದ್ಲು, ಹೊರಗಡೆ ಹೋಗೋಣ ಅಂತ ಸುಮ್ಮನೆ ಕಿರಿಕಿರಿ ಮಾಡ್ತಿದ್ಲು. ಹಾಗಾಗಿ ನಮಗೆ ಮೂವಿ ನೋಡಿದ್ದು ಅರ್ಧಂಬರ್ಧ ಮೂವಿ ನೋಡಿದ ಹಾಗಾಯಿತು. ಹಸ್ಬೆಂಡ್ ಕೂಡ ಅದೇ ಹೇಳ್ತಾ ಇದ್ರು, ನನಗೆ ಮೂವಿ ನೋಡಿದ್ದು ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಿಲ್ಲ, ಇನ್ನೊಂದ್ಸಲ ಮೂವಿ ನೋಡಬೇಕು ಅಂತ. ಅದನ್ನು ಬಿಟ್ಟರೆ ಮೂವಿ ಚೆನ್ನಾಗಿತ್ತು. ನಮ್ಮನೇಲೂ ಕೂಡ ಚಾರ್ಲಿ ಥರದ್ದೇ ಸೇಮ್ ಬ್ರೀಡ್ದು ನಾಯಿ ಇತ್ತು. ಬಟ್ ಅವ್ನು ಇವಾಗಿಲ್ಲ, ಅವನ ಹೆಸರು ಶೇರು ಅಂತ. ನಮಗೆ ಚಾರ್ಲಿನ ನೋಡಿದಾಗ ಅವನದೇ ನೆನಪಾಗ್ತಾ ಇತ್ತು. ಟೈಮ್ 8 ಗಂಟೆ ಆಗಿದೆ. ಇವಾಗಷ್ಟೇ ಮನೆಗೆ ಬಂದ್ವಿ, ಮೂವಿ ಮುಗಿಸ್ಕೊಂಡು ಬಂದ್ವಿ. ಮೂವಿಗೆ ಹೊರಡೋ ಟೈಮಲ್ಲಿ ನನಗೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ತುಂಬ ಗಡಿಬಿಡಿ ಆಗೋಯ್ತು. ಸೊ ಇವಾಗ ಮನೆಗೆ ಬಂದ್ವಿ. ಇವಾಗ ಊಟ ಮುಗಿಸಿ ಮಲ್ಕೊಳ್ತೀವಿ. ಮತ್ತು ನಾಳೆ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್, ಇದು ನೆಕ್ಸ್ಟ್ ಡೇ. ನಿನ್ನೆ ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು, ಅದನ್ನು ಇವತ್ತು ಕೂಡ ಕಂಟಿನ್ಯೂ ಮಾಡ್ತಿದ್ದೀನಿ. ಯಾಕಂದರೆ ನಿನ್ನೆ ನಾನು ಡೈಲಿ ವ್ಲಾಗ್ ಮಾಡಿದ್ದು, ಅದು ಯಾಕೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗ್ತಿಲ್ಲ, ಸರಿಯಾಗಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಎಲ್ಲದ್ರದ್ದು. ಸೊ ಹಾಗಾಗಿ ಅದ್ರ ಜೊತೆಗೆ ನನ್ನ ಚಾನಲ್ನಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಒಂದು ಇವತ್ತು ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಒಂದು ವಾಟ್ಸ್ ಇನ್ ಮೈ ಬ್ಯಾಗ್ ವಿಡಿಯೋ ಮಾಡಿ ಅಂತ ತುಂಬ ರಿಕ್ವೆಸ್ಟ್ ಬರ್ತಿತ್ತು. ಇನ್ನೊಂದು ಹೋಮ್ ಟೂರ್ ಕೇಳ್ತಾ ಇದ್ರಿ. ಆ್ಯಕ್ಚುಲಿ ನಿನ್ನೆ ನಾವು ಹೋಮ್ ಟೂರ್ ಮಾಡ್ಬೇಕಂತ ಅಂದ್ಕೊಂಡಿದ್ದು, ಬಟ್ ನಿನ್ನೆ ಮೂವಿಗೆ ಹೋಗೋದು, ಅದ್ರ ಜೊತೆ ಇದು ಗಡಿಬಿಡಿ ಆಗುತ್ತೆ, ಬೇಡ ಅಂತ ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನೆಕ್ಸ್ಟ್ ಫ್ರೈಡೇ ಬೇರೆ ಏನು ಪ್ಲ್ಯಾನ್ ಇಲ್ಲ ಅಂತಂದರೆ ಹೋಮ್ ಟೂರ್ ಮಾಡ್ತೀವಿ. ಹಾಗೆ ಇವತ್ತು ವಾಟ್ಸ್ ಇನ್ ಮೈ ಬ್ಯಾಗ್ ವಿಡಿಯೋ ಮಾಡ್ತಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನನ್ನ ಬ್ಯಾಗ್ ತೋರಿಸ್ಬಿಡ್ತೀನಿ. ಇದು ಜಾನ್ ಲೂಕಸ್ ಬ್ರ್ಯಾಂಡ್ದು. ಇದನ್ನು ನಾನು ಇಲ್ಲಿ ಕುವೈತ್ ಹೈಪರ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇವಾಗ ನಾರ್ಮಲಿ ನಾನು ಹೊರಗಡೆ ಹೋಗೋ ಟೈಮಲ್ಲಿ ಏನೆಲ್ಲ ಕ್ಯಾರಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಕೆಲವೊಂದು ಐಟಮ್ಗಳನ್ನು ಹೋಗೋ ಟೈಮಲ್ಲಿ ಬ್ಯಾಗಿಗೆ ಹಾಕ್ಕೊಂಡಿರ್ತೀನಿ. ಎಕ್ಸಾಂಪಲ್ಗೆ ಆರ್ವಿದು ವಾಟರ್ ಬಾಟಲ್ ಮತ್ತು ಫೋನ್, ರೂಟರ್ ಇದೆಲ್ಲ ಹೊರಡೋ ಟೈಮಲ್ಲಿ ಬ್ಯಾಗಿಗೆ ಹಾಕ್ಕೊಂಡಿರ್ತೀನಿ. ಸೊ ಅದನ್ನೆಲ್ಲದನ್ನು ಇವಾಗ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ತೋರಿಸ್ತೀನಿ. ನಾನು ಕೆಲವೊಂದು ಕಡೆ ಈ ಬ್ಯಾಗನ್ನು ಕ್ಯಾರಿ ಮಾಡ್ತೀನಿ, ಇನ್ನು ಕೆಲವೊಂದು ಕಡೆ ಹೋಗಬೇಕಾದ್ರೆ ಬ್ಯಾಕ್ ಪ್ಯಾಕ್ ತೊಗೊಂಡು ಹೋಗಿರ್ತೀನಿ. ಬಟ್ ಹೆಚ್ಚಾಗಿ ಯೂಸ್ ಮಾಡೋದು ಇದೇ ಬ್ಯಾಗ್, ಹಾಗಾಗಿ ಇದನ್ನೇ ತೋರಿಸ್ತೀನಿ. ಸೊ ಈ ಬ್ಯಾಗಲ್ಲಿ ಮಧ್ಯದಲ್ಲಿ ಜಿಪ್ ಕೊಟ್ಟಿದ್ದಾರೆ, ಮತ್ತು ಆ ಕಡೆ ಈ ಕಡೆ ಮ್ಯಾಗ್ನೆಟಿಕ್ ಸ್ನ್ಯಾಪ್ಸ್ ಇದೆ. ಸೊ ಇಲ್ಲಿ ನಾನು ಹೆಚ್ಚಾಗಿ ಹೊರಗಡೆ ಹೋದಾಗ ಸಡನ್ ಆಗಿ ಬೇಕಾಗುವಂಥ ಐಟಮ್ಸ್ಗಳು ಅಂದರೆ ಆ ಫೋನ್ ಇರಬಹುದು, ಮತ್ತು ಕ್ಯಾಮರಾ. ಇವಾಗಂತೂ ವಿಡಿಯೋಸ್ ಎಲ್ಲ ಮಾಡ್ತಿರೋದ್ರಿಂದ ಕ್ಯಾಮರಾ ಬೇಕಾಗುತ್ತೆ. ಸೊ ಕ್ಯಾಮರಾ ಇಟ್ಕೊಂಡಿರ್ತೀನಿ. ಬಟ್ ಇವಾಗ ಕ್ಯಾಮರಾದಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಅಲ್ವಾ, ಹಾಗಾಗಿ ಕ್ಯಾಮರಾದು ಕವರ್ ಮಾತ್ರ ಇದೆ. ಜೊತೆಗೆ ರೂಟರ್ ಇರುತ್ತೆ. ಹಾಗೆ ಆಗಿದ್ದು ಒಂದು ಪೇರ್ ಬಟ್ಟೆ ಇಟ್ಕೊಂಡಿರ್ತೀನಿ. ಮಕ್ಕಳು ಹೇಳೋಕ್ಕಾಗಲ್ಲ, ಕೆಲವೊಂದ್ಸಲ ಏನೋ ತಿನ್ಬೇಕಾದ್ರೆ ಚಲ್ಕೋತಾರೆ, ಇಲ್ಲ ಓಡೋದು ಬೀಳೋದೆಲ್ಲ ಆಗ್ತಿರುತ್ತಲ್ವ, ಹಾಗಾಗಿ ಯಾವುದಕ್ಕೂ ಸೇಫ್ಟಿಗಿರಲಿ ಅಂತ ಒಂದು ಪೇರ್ ಬಟ್ಟೆ ಇಟ್ಟಿರ್ತೀನಿ. ಇದ್ರ ಜೊತೆ ಮುಂಚೆ ಡೈಪರ್ ಕೂಡ ಇರ್ತಿತ್ತು, ಬಟ್ ಇವಾಗ ಅದ್ರ ಅವಶ್ಯಕತೆ ಇಲ್ಲ, ಹಾಗಾಗಿ ಡೈಪರ್ ತೆಗ್ದಿದ್ದೀನಿ. ಇವಾಗ ಇದರಲ್ಲಿ ಇಷ್ಟು ಐಟಮ್ ಇಟ್ಕೊಂಡಿರ್ತೀನಿ. ಹಾಗೆ
ಈ ಕಡೆ ಒಂದು ಜಿಪ್ ಲಾಕ್ ಪೌಚ್ ಇದೆ, ಅದ್ರ ಒಳಗಡೆ ಒಂದಿಷ್ಟು ಮಾಸ್ಕ್ಗಳನ್ನ ಇಟ್ಟಿದ್ದೀನಿ. ಮಾಸ್ಕ್ ಇದು RB ಮಾಸ್ಕ್, ಹಾಗೆ ಕೆಲವೊಂದು N95 ಮಾಸ್ಕ್ ಮತ್ತೆ ಸರ್ಜಿಕಲ್ ಮಾಸ್ಕ್ ಈ ಥರದ್ದೆಲ್ಲ ಇದೆ ಇದರಲ್ಲಿ. ಹಾಗೆ ಟಿಶ್ಯೂ ಇದೆ, ಜೊತೆಗೆ ವೆಟ್ ವೈಪ್ಸ್ ಇದೆ, ಮತ್ತೆ ಹ್ಯಾಂಡ್ ಸ್ಯಾನಿಟೈಸರ್ ಇಷ್ಟನ್ನ ಇಟ್ಕೊಂಡಿದ್ದೀನಿ. ಸೊ ಎಲ್ಲದೂ ಒಂದೇ ಕಡೆ ಇರುತ್ತೆ ಅಲ್ವಾ, ತುಂಬ ಈಸಿ ಆಗುತ್ತೆ ಬೇಕಾದಾಗ ಯೂಸ್ ಮಾಡೋದಕ್ಕೆ. ಸೊ ಈ ರೀತಿ ಜಿಪ್ ಲಾಕ್ ಇದೆ, ಹಾಗಾಗಿ ಚೆನ್ನಾಗಾಗುತ್ತೆ ಬ್ಯಾಗಲ್ಲಿ ಇಟ್ಕೊಳ್ಳೋದು. ಹಾಗೆ ಒಂದು ಟ್ರೈಪಾಡ್ ಥರನೇ ಚಿಕ್ಕದು ಒಂದು ಸ್ಟ್ಯಾಂಡ್ ಥರ ಇದೆ, ಕ್ಯಾಮರಾ ಇಟ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ ಎಲ್ಲಾದ್ರೂ ಇಡ್ಬೇಕಂದ್ರೆ. ಸೊ ಇದೊಂದಿದೆ. ಸೊ ಇದರಲ್ಲಿ ಇಷ್ಟೇನೆ. ಇದರಲ್ಲಿ ಆಗಿದ್ದು ವಾಟರ್ ಬಾಟಲ್ ಇಟ್ಕೊಂಡಿರ್ತೀನಿ. ಅವಾಗಿಂದ ನಾನು ವಾಟರ್ ಬಾಟಲ್ ಯಾಕೆ ಬ್ಯಾಗಿಗೆ ಹಾಕೊಂಡಿದ್ದೀನಿ ಅಂತ ಕೇಳ್ತಿದ್ದಾರೆ. ಸೊ ಜಸ್ಟ್ ವಿಡಿಯೋ ಮಾಡೋದಕ್ಕೆ ಅಂತ ಹಾಕಿದ್ದೆ, ಇವಾಗ ತಗೋ. ಹಾಗೆ ಒಂದು ಪರ್ಸ್ ಇಟ್ಟಿದ್ದೀನಿ. ಇದು ನಾನು ಇಂಡಿಯಾದಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇದು ಚೆನ್ನಾಗಿದೆ, ಇಲ್ಲಿ ಕಾರ್ಡ್ಸ್ ಎಲ್ಲ ಇಟ್ಕೊಳ್ಬಹುದು, ಇಲ್ಲಿ ಮತ್ತೆ ಇಲ್ಲಿ ಎಲ್ಲ. ಹಾಗೆ ಇಲ್ಲಿ ದುಡ್ಡು ಇಟ್ಕೊಳ್ಬಹುದು, ಹಾಗೆ ಇಲ್ಲಿ ಕಾಯಿನ್ಸ್ ಎಲ್ಲ ಬೇಕಿದ್ರೆ ಇಲ್ಲಿ ಇಟ್ಕೊಳ್ಬಹುದು. ಹಾಗೆ ಫೋನ್ ಕೂಡ ಇಟ್ಕೊಳ್ಬಹುದು ಇಲ್ಲಿ. ಸೊ ಈ ತರ ಫೋನ್ ಕೂಡ ಇಟ್ಕೊಳ್ಬಹುದು. ನಾನು ಇಲ್ಲೆಲ್ಲಾದ್ರೂ ಶಾಪ್ಗೆ ಹೋಗ್ತೀನಿ ಅಂತಂದಾಗ ಜಸ್ಟ್ ಇದನ್ನ ಮಾತ್ರ ಕ್ಯಾರಿ ಮಾಡ್ತೀನಿ, ತುಂಬಾ ಚೆನ್ನಾಗಿ. ಅದನ್ನ ಬಿಟ್ರೆ ಇನ್ನು RBದು ಮತ್ತೆ ನಂದು ಸನ್ ಗ್ಲಾಸಸ್ ಇರುತ್ತೆ. ನನ್ನ ಸನ್ ಗ್ಲಾಸ್ RB ಎತ್ಕೊಂಡು ಹೋಗಿದ್ದಾಳೆ ಇವಾಗ. ಇದು RBದು. ಹಾಗೆ ಏರ್ಪಾಡ್ಸ್ ಇಟ್ಕೊಂಡಿರ್ತೀನಿ. ಹಾಗೆ ಜೊತೆಗೆ ಒಂದಿಷ್ಟು RBದು ಮತ್ತೆ ನಂದು ಹೇರ್ ಕ್ಲಿಪ್ಸ್ ಗಳನ್ನ ಇಟ್ಕೊಂಡಿದ್ದೀನಿ. ಎಲ್ಲ ತಗೊಂಡು ನಂಗೆಲ್ಲ ಬೇಗ ಕೊಡ್ಬೇಕಾ? ಹಾಗೆ ಏನಾದ್ರು ಸ್ನಾಕ್ಸ್ ಇಟ್ಟಿರ್ತೀನಿ RBಗೆ. ಇವಾಗ ಸದ್ಯಕ್ಕೆ ಬಿಸ್ಕೆಟ್ ಮತ್ತೆ ಚಾಕ್ಲೇಟ್ ಇದೆ, ನೋಡಿದ್ವಿ ಇವಾಗ. ಅದಲ್ಲ ಹಾಕು. ಸೊ ಸದ್ಯಕ್ಕೆ ಇಟ್ಕೊಂಡಿದ್ದೀನಿ, ಬಟ್ ಯಾವಾಗಲೂ ಇದೇ ಇರಲ್ಲ, ಇದು ಚೇಂಜ್ ಆಗ್ತಾನೆ ಇರುತ್ತೆ. ಇವಾಗ ಇದೆ ಆಕ್ಚುಲಿ ಲಾಸ್ಟ್ ಟೈಮ್ ಎಲ್ಲ ಹೋಗ್ಬೇಕಾದ್ರೆ ಇಟ್ಕೊಂಡಿದ್ದು, ಹಾಗೆ ಇದೆ. ಇವಾಗ ಬೇಕು ಅಂತಿದಲ್ಲ, ಕೊಡ್ತೀನಿ ತಗೋ. ಸೊ ಇಷ್ಟೇ, ಜಾಸ್ತಿ ಐಟಮ್ಸ್ ಏನಿಲ್ಲ. ನಾನು ಎಲ್ಲಿ ಹೋಗ್ತೀನಿ, ಯಾವ ಕಡೆ ಹೋಗ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಇವಾಗ ನಾನು ಪಾರ್ಕ್ ಎಲ್ಲಾದ್ರೂ ಹೋಗ್ತೀನಿ, ಬೀಚ್ಗೆ ಎಲ್ಲಾದ್ರೂ ಹೋಗ್ತೀನಿ ಅಂದಾಗ ಆಗ ಸ್ವಲ್ಪ ಸ್ನಾಕ್ಸ್ ಐಟಮ್ಸ್ ಎಲ್ಲ ಜಾಸ್ತಿ ಇಟ್ಕೊಂಡು ಹೋಗಿರ್ತೀನಿ. ಬಟ್ ಇದಂತೂ ಯಾವಾಗ್ಲೂ ಬ್ಯಾಗಲ್ಲಿ ಇರುತ್ತೆ. ಹಾಗೆ ಕ್ಯಾಮೆರಾ ಮತ್ತೆ ಫೋನ್ ಅಂತೂ ಯಾವಾಗ್ಲೂ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಯಾವಾಗ್ಲೂ ಬ್ಯಾಗಲ್ಲಿ ಇರುತ್ತೆ. ಇದಕ್ಕೆ ಏನಾದ್ರೂ ಆಡ್ ಆಗ್ತಿರುತ್ತೆ ಅಷ್ಟೇನೆ. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.